ಹಾ 29 ಕಿಲೋ ಅವ 32 ಕಿಲೋ ಅವ ಹೇಳ್ದ. ಇವು ಕಡಿಮೆ ಅದಾವ 30 ಇಲ್ಲ 2 ಕಿಲೋ ಗಟ್ಲೆ ನಿನ್ ಕಡಿಮೆ ಕೊಟ್ಟ. ಮತ್ ನೀ ಹೆಂಗ್ ತೊಗೊಂಡು ಗಪ್ಚಿಪಿ ಅವ ಕಾಟ ಸಕಟ ನೀವು ನೋಡ್ಬೇಡ್ದಂತ ಹೇಳಿ ಆ ಕಡೆ ಮುಚ್ಚಿಟ್ಟು ಆ ಕಡೆ ಮಾಡಿ ಇಟ್ಟಾನವ. ಯಾಕೆ ಹೋದಸ್ತ ಯಾಕ ಎದಕ್ ಕಲಕ್ 1 ಕಿಲೋ ಕಮ್ಮಿ ಕೊಡ್ತೀರಿ? ಹರಿದ್ ಬಿದ್ದ ತಳಗ್ ಬಿದ್ರೆ 1 ಕಿಲೋ ಕಮ್ಮಿ ಕೊಡೋ ರೂಲ್ಸ್ ಅದೇನ? ಮತ್ ನೀವು ಕಮ್ಮಿ ಕೊಡ್ತಾ ಹಾ ಮತ್ತೆ ಅಪ್ಪಿ ಯಾಕೆ ಕಮ್ಮಿ ಕೊಟ್ಟಿವ್? ಯಾಕೆ ಕಮ್ಮಿ ಕೊಟ್ಟಿ? ಹಾ ಅದು ಏನಾಗ ನೋಡ್ದಲ್ ಕಟ್ಟದ ಈಗ ಕೊಟ್ಟಿದ್ದಲ್ಲ ನನ್ ಮುಂದೆ ನೋಡ್ದಲ್. ಈ ಚೀಲ ಇಲ್ಲಿ ಅದು ನೋಡಲ್ ಚೀಲ ಆ ಚೀಲ ತೊಂಬರ್ರಿ ಅದು ಈ ಕಡೆ ತೊಂಬರ್ ಚೀಲ ನೋಡ್ರಿ. ಈ ಕಡೆ ಅವ ಇವ್ರು ಯಾರಿಗೆ ಕಾಣಿಸ್ಬೇಡ ಈ ಕಡೆ ಕಾಟನ್ ನಂಬರ್ ಪ್ಲೇಟ್ ಸಕಟ್ಟ ಅವ್ನ ಕಡೆ ಅವ್ನ ಕಡೆ ಮಾಡ್ಕೊಂಡಿಟ್ಟು ಈ ತರ ಇಲ್ಲಿ ಬಣವಾಟಿ ಮಾಡದ್ ನೋಡ್ರಿ. ರೇಷನ್ ಅಂಗಡಿ ದೇವ್ರ ನಿಂಬುರ್ಗಿ ಒಳಗೆ ಈಗ ನೋಡ್ರಿ ಈಗ 32 ಕಿಲೋ ಕೊಟ್ಟಿನ ಅಂತ ಹೇಳನ ಈ ಮನುಷ್ಯಾಗ ಈ ಕಾಟದಾಗಿ ಚೆಕ್ ಮಾಡ್ತೇವ್ ಮಾಡಪ್ಪ. ಹೇಳ್ರಿ ನೋಡಿ ಬಂಧುಗಳೇ 32 ಕಿಲೋ ಅಂತ ಹೇಳ್ತಾನ. ಇದು 32 ಕಿಲೋದು 29 ಈ ತರ ರೈತರು ಹೇಳ್ಯಾರಲ್ರಿ ಅದಕ್ಕೆ ಏನ್ ಹೇಳ್ಬೇಕು? ಏನ್ ಏನ್ ಹೇಳ್ತಾರ? ನೀ ಅವ್ರಿಗೆ ಗೊತ್ತಲ್ಲ ನಿನ್ ಕಡೆ ಮಾಡಿ ಅವ್ರಿಗೆ ಯಾಕೆ ಮೋಸ ಮಾಡ್ತೇವ? ಹಾ ಅವ್ರಿಗೆ ರೇಷನ್ 32 ಕಿಲೋ ಇಲ್ಲಿ ಅಲ್ಲಿ ತೋರಿಸ್ ನನಗ ಹಾ ಪಗಾರ್ ಕೊಡ್ತಿ ಪಗಾರ ತೊಳಂಗಿಲ್ಲ ಏನ್ ಇದೇ ಕಲ್ತಿದ್ದಿ ಒಟ್ಟು ಮೋಸ ಮಾಡಲಿ. ಏನ್ ಸಾಟೇಜ್ ಬರ್ತದೆ ಎದಕ್ ಕಡಿಮೆ ಕೊಡೋದ್ರಿ? ಅವನಿಗೆ ತಿಳಿಯಂಗಿಲ್ಲ ಅಂತೇಳಿ ಈ ಮನುಷ್ಯ ತಿಳಿಯಂಗಿಲ್ಲ ಅಂತೇಳಿ ಕಡಿಮೆ ಕೊಡ್ತೀರಿ. ಎಲ್ಲರಿಗೂ ಕೊಡ್ತೀವಿ ನನಗೆ ಗೊತ್ತದ. ನನಗ ಜನ ಬಂದ್ ಹೇಳ್ಯಾರ. ಏನ್ ಹೇಳಿದ್ರು ರೈತ ಬೇಡಪ್ಪ ರೈತ ಏನ್ ಹೇಳಿದಪ್ಪ ರೈತ ಇಳ್ಸಾಕ್ರ ಮಾಡ್ಲಾಕ್ರಿ ಹರಿದು ಮಾಡ್ರಿ ಅದು ನಿನಗ್ ತೊಗೊಂಡ್ ಏನ್ ಮಾಡೋದದ? ನಾವು ನಮ್ದು ಅಟ್ಟೆ ಕೊಡ್ತಾರ್ರಿ. ಹಾ ನಿನ್ ಕಮ್ಮಿ ಕೊಡ್ತಾರಿಲ್ಲ ನಿನ್ ಕೇಳತ್ತಾಕತ್ತಿಲ್ಲ ನೀ ಕಪ್ ತೊಗೊಂಡ್ ಹೋಗ್ತಿ. ನಿನಗೇನ ಇದ್ರಬೇಕಿಲ್ಲ ಅದಕ್ ಬಂದ್ ಹೇಳತ್ತಿಟ್ಟು ನಮ್ದೇನ್ ಹಾ ಇದ್ದಕ್ಕರೆ ಬಂದ್ ಹೇಳ್ತಾರೆ ನಿಮ್ಮಂತವ್ರು. ನಮ್ಮಂಗೆ ನಮ್ಮಂಗಿದ್ರೆ ನೀವನಿಗೆ 2 ಕಿಲೋ ಅಕ್ಕಿ ಕಮ್ಮಿ ಕೊಡತ್ತಿ ಇವನಿಗೆ 3 ದಿನ ಉಪವಾಸ ಬೀಳ್ತಾನೆ ಇವ. ಏನ್ ಮನಿದ್ ಕೊಡ್ತಾರ ಇವ್ರು? ಅವ್ರೇನ್ ಮಾತಾಡ್ತಾರ ಪಾಪ ಅದು ತಿಳಿದ ಮನುಷ್ಯಾಗಿ ಹುಚ್ಚ ಮಾಡ್ಲತ್ತಿರಿ ರೇಷನ್ ಅಂಗಡಿಯಾಗ. ಯಾಕೆ ಗೊತ್ತಾಕದ್ರಿ ನೀವು ಯಾಕೆ ಕಮ್ಮಿ ಕೊಡತ್ತೀರಿ? ನಿಮ್ ಮುಂದೆ ಪುರುಪದ ಹೇಳ್ರಿ. ಹಾ ಇಲ್ಲ ನಿಮ್ ಮುಂದೆ ಇಲ್ಲಿ ಪುರುಪದಲ್ಲ ಹಿಂಗ ಪುರುಪದಲ್ಲಿ ಮನುಷ್ಯ ಅದಲ್ಲ ನಾವು ಅದಕ್ಕೆ ಗಪ್ಸಿ ಬಂದಿದ್ ನೋಡತ್ತಿನ. 50 ಕಿಲೋ ಕಿಲ್ಲಿ 20 ಕಿಲೋ ಇದ್ದೀರಿ ಅವ್ರಿಗೆ ಅದ್ ಕಮ್ಮಿ ಬಂದದ್ದು ಸಾಲ್ಟೇಜ್ ಅವ್ರೆಲ್ಲ ತಕ್ಕೋತಾರ ಕಡೆ. ಅವ್ರಿಗೆಲ್ಲ ಸೂಟ ಒಂದ್ ಚಿಲ್ಲಿಗೆ ಇಟ್ಟಿಟ್ಟು ರೊಕ್ಕ ಎಲ್ಲ ಬಂದಿರ್ತದ. ಅವ್ರೇನ್ ಮನಿದ್ ಕೊಡಂಗಿಲ್ಲ. ಹಾ ಕಡಿಮೆ ಬಂದ್ರು ನೀವು ಅದು ಸಾಲ್ಟೇಜ್ ಅಲ್ಲಿ ತೋರಿಸ್ತೀರಿ. ಅದು ಇವ್ರಿಗೆ ಏನ್ ಸಂಬಂಧ ರೀ? ನೋಡ್ರಿ ಬಂಧುಗಳ ಇಲ್ಲಿ ಚೀಲ ಒಳಗ ಕಡಿಮೆ ಬಂದವ್ ಹೇಳ್ತಾರ. ಬಂದದ್ದು ಈ ವ್ಯಕ್ತಿಗೆ ಏನ್ ಸಂಬಂಧ? ರೇಷನ್ ಕಾರ್ಡ್ ಏನ್ ಸಂಬಂಧ? ಹಾ ಮತ್ತೆ ನೀ ಇಡ್ತಾನೆ ಹೇಳ್ದಲ್ವ ಕಡಿಮೆ ಬರ್ತಾವ ಕಮ್ಮಿ ಕೊಡ್ತಾರ ಕೇಳಿ ಕಡಿಮೆ ಕೊಡ್ತಾರಲ್ಲ ಕೊಡಬೇಡ್ದಂಗ. ಹಾ ಮತ್ತೆ ರೂಲ್ಸ್ ನಿನ್ ಕೊಡಬೇಡ ನಿನ್ ಗೊತ್ತದ. ಮತ್ ನೀ ಹೆಂಗ ಮತ್ತೆ ಸಪೋರ್ಟ್ ಆಗಿ ಮಾತಾಡ್ತೀವಿ? ಹಾ ನೋಡ್ರಿ ಲಿಂಬುರ್ಗಿ ಊರಾಗ ಎಲ್ಲರಿಗೂ ಗೊತ್ತಾಗ್ತಿಲ್ಲ ರೇಷನ್ ಕಡಿಮೆ ಕೊಡೋದು. ಲಿಂಬುರ್ಗಿ ಊರಾಗ ಗೊತ್ತಿದ್ರು ಅವ್ರು ಹಂಗೆ ಹೋಯ್ತಾರೆ. ಅಂದ್ರೆ ಅವ್ರಿಗೆ ಗೊತ್ತಿಲ್ಲ ಬಟ್ಟೆ ಅವ್ರಿಗೆ ಏನೋ ತಿಳಿದ ಮಂದಿಗೆ ಈ ಬಣವಟ್ಟಿ ನೋಡ್ರಿ ಇಲ್ಲಿ ಇದು ಸೊಸೈಟಿ ಒಳಗ ನೋಡ್ರಿ ಕಿಲೋ ಕಡಿಮೆ ಕೊಡ್ತಾರ. ಅವ್ರಿಗೆ ಹೇಳಿ ಕೊಡ್ಲತ್ತಾರತ್ತ ನೋಡ್ರಿ ಲಿಂಬುರ್ಗಿ ಒಳಗ ಗೊತ್ತಿಲ್ಲ ಜನರಿಗೆ ಹೆಂಗ್ ಗುಚ್ಚ ಮಾಡತ್ತಾರ ಇಲ್ಲಿ ಹೇಳಿ ರೊಕ್ಕನು ತೋತಿರ್ಬೇಕಲ್ಲ. ರೊಕ್ಕ ಇಡ್ತೋತಾರಿ ರೊಕ್ಕನು ಬೇಡ್ತಿರ್ಬೇಕಂದ್ರೆ ರೊಕ್ಕ ಬೇಡಲ್ಲ ಬರೀ ಕಡಿಮೆ ಕೊಡ್ತಾನ. ಕಾಟ ನೋಡ್ದೇವ ಜನ ಈಗ ಅವ್ರ ಬೈಲಿ ಹೇಳತ್ತಾರ ನೀವ್ ಹೆಂಗ್ ಕೊಡಂಗಿಲ್ಲ ಅಂದ್ರಿ. ಎಲ್ಲರಿಗೂ ಸಂಭಾಳಿಸ್ಕಲ್ಲ ನಾವು ಎಲ್ಲರಿಗೂ ರೈತರಿಗೆ ಮಾರಿ ತೆಗಿ ನೋಡ ಗೊತ್ತಲ್ಲಿ ಯಾರಿದ್ ಗೊತ್ತಾಗಬೇಕಲ್ಲ. ನೋಡು ಈಗ ನೋಡಿದ್ವಿ ಹೆಂಗ್ ಹೇಳ್ತಾನ ನಾವ್ ಎಲ್ಲರಿಗೂ ಹೇಳಿ ಕೊಡ್ತೇವ್ ಸಾಲ್ಟೇಜ್ ಅದ ತಳೆ ಬೀಳ್ತದ ಏನೇನ್ ತೆಪ್ಪಲ್ ನೇವ ಇದು ನಿನಗ್ ಗೊತ್ತದಲ್ಲ ಅದು 2 ದಿವಸ ನೀನು ಕಡಿಮೆ ಕೊಡ್ಕೋತೆ ಬಂದಾನ. ನೋಡಿದ್ವಿ ನಿನ್ಗೆ 2 ದಿನ ಇಟ್ಟು 2 ದಿವಸ ಒಯ್ದೈತಿ ರೇಷನ್ ಅವ ಹಿಡ್ದೆ ಕಡಿಮೆ ಕೊಡ್ಲತ್ತಾನಲ್ಲ. ನೋಡಿ 8 ದಿವಸ ಹಿಡಿದ್ವಿ ನೀ ಕಡಿಮೆ ಕೊಡ್ಕೋತ ನೀ ಮೋಸ ಮಾಡ್ಕೋತೆ ಬಂದ ನೋಡಿ ರೇಷನ್ ಅಂಗಡಿ ಇದು ಎಲ್ಲಿ ದೇವ್ರ ಲಿಂಬುರಿಗೆ
ಊರಿನ ಹೆಸರೇ ದೇವಲಿಂಬೂರಿಗೆ ಇಲ್ಲದೇ ಮಂದಿಗೆ ಅನ್ಯಾಯ ಮಾಡ್ತಾರ, ಮೋಸ ಮಾಡ್ತಾರ. ಆ